ಹಾಯ್ ಡಿಯರ್ಸ್, ಇವತ್ತು ನಾವು ಮಾಡ್ತಿರೋದು ಕ್ಯಾಶು ಚಿಕನ್ ಗ್ರೇವಿ. ಗೋಡಂಬಿ ಪೇಸ್ಟ್ ಹಾಕಿ ಮಾಡುವಂತ ಈ ಚಿಕನ್ ಗ್ರೇವಿ ಬೇರೆ ಎಲ್ಲ ಚಿಕನ್ ಗ್ರೇವಿಗಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಒಂದು ಕ್ರೀಮಿ ಟೆಕ್ಸ್ಚರ್ ಇರುತ್ತೆ. ಈ ರೆಸಿಪಿ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತ ಗೋಡಂಬಿನ ಫಸ್ಟ್ ನೆನೆಸಿ ಇಟ್ಕೊಂಡಿದೀನಿ. ಸುಮಾರು ಒಂದು 15ರಿಂದ 20 ಗೋಡಂಬಿ ಬಿಸಿನೀರಲ್ಲಿ ಫಸ್ಟ್ ನೆನೆಸಿ ಇಟ್ಕೊಂಡ ನಂತರ ಇದ್ರ ಜೊತೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿ ಸೈಡ್ ಅಲ್ಲಿ ಇಟ್ಕೊಳ್ಳೋಣ. ನಂತರ ಪಾತ್ರೆಯಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮೊದಲನೇದಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಲೈಟ್ ಆಗಿ ಇದನ್ನ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಣ. ಹಾಗೆ ಇದಕ್ಕೆ ಬೇಕಾಗಿರುವಂತ ಟೊಮೆಟೊ ಪ್ಯೂರಿ ರೆಡಿ ಮಾಡ್ಕೊಳ್ಳೋಣ. ಸುಮಾರು ಒಂದು 3 ಅಥವಾ 4 ಟೊಮೆಟೊ ಇದಕ್ಕೆ ಬೇಕಾಗುತ್ತೆ. ಈರುಳ್ಳಿ ಹುರ್ಕೊಂಡ ನಂತರ ರುಬ್ಬಿರುವಂತ ಟೊಮೆಟೊ ಪೇಸ್ಟ್ ಕೂಡ ಹಾಕೋತಾ ಇದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಬಾಡಿಸ್ಕೋಬೇಕು. ಚೆನ್ನಾಗಿದ್ದು ಟೊಮೆಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹುರ್ಕೊಂಡಾದ ನಂತರ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತ ಚಿಕನ್ ಹಾಕಿದೀನಿ. ಸುಮಾರು ಒಂದು ಅರ್ಧ ಅಥವಾ 3/4 kg ಅಷ್ಟು ಚಿಕನ್ ಇದಕ್ಕೆ ಉಪಯೋಗಿಸ್ಕೊಂಡಿದೀನಿ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆನಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು. ಹಾಗೆ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿ, 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, 3/4 ಸ್ಪೂನ್ ಅಷ್ಟು ಚಿಕನ್ ಮಟನ್ ಮಸಾಲ, ಹಾಗೆ 1/4 ಸ್ಪೂನ್ ಅಷ್ಟು ಅರಿಶಿನದ ಪುಡಿ ಹಾಕಿದೀನಿ. ನಾನ್ ವೆಜ್ ಮಸಾಲ ಬದಲಾಗಿ ನೀವು ಗರಂ ಮಸಾಲ ಕೂಡ ಉಪಯೋಗಿಸ್ಕೋಬಹುದು. ಮಸಾಲಾ ಪುಡಿಗಳನ್ನೆಲ್ಲ ಹಾಕಿ ಚೆನ್ನಾಗಿ ಚಿಕನ್ ಜೊತೆಗೆ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಸಣ್ಣ ಊರಿನಲ್ಲಿ ಸ್ವಲ್ಪ ನೀರ್ ಬಿಡೋವರೆಗೂ ಬೇಯಿಸ್ಕೋಬೇಕು. ನಂತರ ಚೆನ್ನಾಗಿ ಮಸಾಲ ಜೊತೆಗೆ ಬೇಯಿಸ್ಕೊಂಡ ನಂತರ ನಾವು ರುಬ್ಬಿಟ್ಕೊಂಡಿರುವಂತ ಮೊಸರು ಮತ್ತೆ ಗೋಡಂಬಿ ಪೇಸ್ಟ್ ಅನ್ನು ಹಾಕಿ ಸ್ವಲ್ಪ ನೀರ್ ಹಾಕಿ ಇದನ್ನ ಕುದಿಸ್ಕೋಬೇಕು. ಗೋಡಂಬಿ ಹಾಕಿರೋದ್ರಿಂದ ಗ್ರೇವಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಕ್ರೀಮಿ ಟೆಕ್ಸ್ಚರ್ ಇರುತ್ತೆ, ಹಾಗೆ ಗಟ್ಟಿ ಕೂಡ ಆಗುತ್ತೆ. ಸಣ್ಣ ಊರಿನಲ್ಲಿ ಸುಮಾರು ಒಂದು 8ರಿಂದ 10 ನಿಮಿಷ ನಾವು ಇದನ್ನ ಬೇಯಿಸ್ಕೋಬೇಕು. ಆ ಚಿಕನ್ಗೆ ಮಸಾಲ ಗ್ರೇವಿ ಎಲ್ಲ ಚೆನ್ನಾಗಿ ಹಿಡಿದು ಚೆನ್ನಾಗಿ ಬೇಯುವವರೆಗೂ ಬೇಯಿಸ್ಕೊಂಡ್ರೆ ಆಯ್ತು. ಒಂದೊಳ್ಳೆ ರುಚಿಯಾಗಿರುವಂತ ಕ್ಯಾಶ್ಯೂ ಚಿಕನ್ ಗ್ರೇವಿ ರೆಡಿ ಆಗಿದೆ.